ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಸಿಂಪಲ್ ಆದ ಒಂದು ಹೆಲ್ತಿ ಬಿಸ್ಕೆಟ್ ಮಾಡೋದು ಹೇಗೆ ಅಂತೇಳಿ ಮನೆಯಲ್ಲೇ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಬಿಟ್ಟು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ. ಅದೊಂದು ಕಡೆ ಪ್ರೀ ಹೀಟ್ ಆಗ್ತಾ ಇರಲಿ. ಒಂದು ಬೌಲಲ್ಲಿ ನಾನು 1 ಕಪ್ಪಷ್ಟು ಬಾಜ್ರಾ ಪೌಡರ್, ಅಂದರೆ ಸಜ್ಜೆ, ಪರ್ಲ್ ಮಿಲೆಟ್ ಅಂತ ಹೇಳ್ತೀವಿ ನಾವು, ಆ ಹಿಟ್ಟನ್ನು 1 ಕಪ್ಪಷ್ಟು ತೊಗೋತಾ ಇದ್ದೀನಿ. 1/4 ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ. 1/4 ಚಮಚದಷ್ಟು ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 1/4 ಕಪ್ಪಷ್ಟು ಬಟರ್ ಅಥವಾ ಗೀ, ತುಪ್ಪ, ಎರಡರಲ್ಲಿ ಯಾವುದಾದ್ರು ಒಂದು ಹಾಕ್ಕೋಬೇಕು. ಹಾಕ್ಕೊಂಡು ರೂಮ್ ಟೆಂಪ್ರೇಚರಲ್ಲೇ ಇರಬೇಕು ಬಟರು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೋಬೇಕು, ಒಂದಕ್ಕೊಂದು ನೀಟಾಗಿ ಹೊಂದೋ ಥರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ಗೆ ನಾನು 1/4 ಕಪ್ಪಷ್ಟು ಬೆಲ್ಲ ಪೌಡರ್ ತೊಗೋತಾ ಇದ್ದೀನಿ. ನಿಮಗೆ ಅದು ಸ್ವಲ್ಪ ಜಾಸ್ತಿ ಅಂತ ಅನಿಸಿದ್ರೆ 4ರಿಂದ 5 ಸ್ಪೂನಷ್ಟು ಬೆಲ್ಲ ಹಾಕ್ಕೋಬೋದು. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು 1/4 ಕಪ್ಪಷ್ಟು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು 4ರಿಂದ 5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲದ ಪೌಡರು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗಲೇ ನಿಮಗೆ ಒಂದು ಸ್ವಲ್ಪ ನೀರಿನ ಹದಕ್ಕೆ ಬರುತ್ತೆ, ಅಂದರೆ ಸ್ವಲ್ಪ ಮೆತ್ತಗಾಗುತ್ತೆ ನಿಮಗೆ. ಹಾಕ್ಕೊಂಡು ಇದಕ್ಕೆ 2 ಸ್ಪೂನಷ್ಟು ಮಿಲ್ಕ್ ಹಾಕ್ಕೋಬೇಕು. ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ತುಂಬ ಅದು ಹಿಟ್ಟು ಒಂಥರ ಇದಾಗಿಬಿಟ್ರೆ ನಿಮಗೆ ಅದು ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ನಿಮ್ಮ ಕೈನಲ್ಲಿ. ಆಮೇಲೆ ಸ್ವಲ್ಪ ನೀಟಾಗಿ ಒಂದು 2 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಇದು ನೀಟಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರಬೇಕು, ಆ ರೀತಿ ನಿಧಾನಕ್ಕೆ ಕಲಿಸ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಕಲಿಸ್ಕೊಂಡಾಗ ನಿಮ್ಮ ಕೈ ಏನೂ ಅಂಟೋದೇ ಇಲ್ಲ. ಇದು ತುಂಬ ಹೆಲ್ತ್ಗೆ ಒಳ್ಳೆಯದು. ಮತ್ತು ಮಕ್ಳಿಗೂ ನಾವು ಮನೆಯಲ್ಲಿ ಒಂದು ಹೆಲ್ತಿಯಾದ ಬಿಸ್ಕೆಟ್ ಮಾಡಿಕೊಟ್ವಿ ಅನ್ನೋ ಸಮಾಧಾನವೂ ನಮಗಿರುತ್ತೆ. ಮತ್ತು ಯಾರೂ ಈಗ ಈ ಸಜ್ಜೆ ಹಿಟ್ಟಲ್ಲಿ ಚಪಾತಿ ಮಾಡೋದಕ್ಕಾಗಲಿ ಅಥವಾ ಬೇರೆ ಏನೇ ಒಂದು ರೊಟ್ಟಿ ಮಾಡಬೇಕು ಅಂತಂದರೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ರೀತಿ ಬಿಸ್ಕೆಟ್ನ ಯಾರು ಬೇಕಾದರೂ ಮಾಡಬಹುದು, ಆರಾಮಾಗಿ ಮಾಡ್ಬೋದು. ಮತ್ತು ನಾವು ಹೆಲ್ತಿಯಾಗಿ ಮಕ್ಕಳಿಗೆ ಮನೆಯಲ್ಲೇ ಬಿಸ್ಕೆಟ್ ಮಾಡಿಕೊಟ್ವಿ ಅನ್ನೋ ತೃಪ್ತಿನೂ ನಮಗೂ ಇರುತ್ತೆ. ಅದನ್ನು ಒಂದು ನೆಲ್ಲಿಕಾಯಿ ಸೈಜಷ್ಟು ತೊಗೋಬೇಕು. ಹಿಟ್ಟನ್ನು ತೊಗೊಂಡು ನೋಡಿ, ಕೈ ಮೇಲೆ ನಾನು ರೌಂಡಾಗಿ ಬಿಸ್ಕೆಟ್ ಶೇಪಲ್ಲಿ ಫ್ಲ್ಯಾಟಾಗಿ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ನಾನು ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಅದ್ರ ಮೇಲೆ ಇಟ್ಕೋತಾ ಇದ್ದೀನಿ. ಈ ಬಿಸ್ಕೆಟ್ನೆಲ್ಲ ಇಟ್ಕೊಂಡು ಸುಮ್ಮನೆ ಸ್ವಲ್ಪ ಡೆಕೋರೇಷನ್ಗೆ ಒಂದೊಂದು ಗೋಡಂಬಿ ಇಟ್ಕೋತಾ ಇದ್ದೀನಿ. ಇಟ್ಕೊಂಡು ಈ ಪ್ಲೇಟ್ನ ತೆಗೆದು ಹಾಗೇ ನಾನು ಪ್ರೀ ಹೀಟ್ ಮಾಡಿರ್ತೀನಲ್ಲ ಕಡಾಯಿ, ಅದರಲ್ಲಿ ಇಟ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 30 to 40 ಮಿನಿಟ್ಸು ನಾವು ಬೇಕಾಗಕ್ಕೆ ಬಿಟ್ಬಿಡಬೇಕು. ನೀವು ಓವನ್ನಲ್ಲಾದರೂ ಮಾಡ್ಕೋಬೋದು. ಓವನ್ ಇಲ್ಲ ಅಂತನೋರು ನೋಡಿ, ಈ ರೀತಿ ಒಂದು ಆಪ್ಷನ್ ಇರುತ್ತೆ, ಇದರಲ್ಲಾದರೂ ನೀವು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಾವು ಹೆಲ್ತಿಯಾಗಿ ತಿಂದ್ವಿ ಅನ್ನೋ ತೃಪ್ತಿ ನಮಗೂ ಇರುತ್ತೆ, ನಾವು ಮಕ್ಳಿಗೂ ಕೊಟ್ವಿ ಅನ್ನೋದು ನಮಗೂ ತೃಪ್ತಿ ಅಂತ ಅನಿಸುತ್ತೆ. ಏನಿದು ಮಾಡೋದಕ್ಕೆ ನಮಗಿಲ್ಲ ಅಂತಂದು 40 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು, ಆರಾಮಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತೇಳಿ ನಂಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.